ಮಾರ್ಗಕ್ಕೆ ಹೋದ ಒಬ್ಬ ಶರಣ ಸುಮ್ಮನೆ ಒಂದು ಸಣ್ಣ ಮಾತು ಹೇಳ್ತಾನೆ, ಎಷ್ಟು ನೋಡಬೇಕು ಅಂದರೆ ನಮ್ಮ ಜನ ಹೆಂಗೆ ಬದುಕಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ. ಮೆರೆಮಿಂಡ ದೇವ ಅಂತ ಆತ ಹೇಳ್ತಾನೆ, ಜಗತ್ತನ್ನು ಕುರಿತು, ಸಾಧನೆಯನ್ನು ಕುರಿತು, ತನ್ನನ್ನು ಕುರಿತು ಬಹಳ ಮಾತುಗಳಲ್ಲ, 2 ಮಾತುಗಳಲ್ಲಿ ಹೇಳಿಬಿಡ್ತ. ಆತ ಹೇಳ್ತಾನೆ, ಕುರುಹೇ ಘಟವಾಗಿ, ಅರುಹೇ ಆತ್ಮವಾಗಿ, ಈ ಉಭಯವನ್ನು ಅರಿಯುವುದೇ ಆಚಾರದಂಗವಾಗಿ. ಇವು ನಿಂದು ಅಳಿದಲ್ಲಿ ಏನು ಉಳಿತದೆ ಅದೇ ಭಗವಂತನ ಇರವು ಬಚ್ಚ ಬಯಲು ನೋಡ. ವಚನ ಮುಗಿತು, ಇಷ್ಟ ವಚನ. ಆದರೆ ಎಷ್ಟು ವಚನಗಳಲ್ಲಿ ಅರ್ಥ ಅದ ನೋಡೋ ದೃಷ್ಟಿಕೋನ ಹೇಗದೆ. ಕುರುಹೇ ಘಟವಾಗಿ, ಕುರುಹ ಅಂದರೆ ಯಾವುದು ಕಾಣಿಸ್ತದ ಅದೆಲ್ಲ ಕುರುಹ. ಇದೇನು ಜಗತ್ತ ಅಂತದ ಇದೆಲ್ಲ ಕುರುಹ, ಮ್ಯಾಟರ್. ಇದೊಂದು ವಸ್ತು, ಪ್ರಕೃತಿ. ಇದು ಎಷ್ಟು ವಿಸ್ತಾರವಾದ ಪ್ರಕೃತಿ, ಎಷ್ಟು ಅದ್ಭುತವಾದ ಪ್ರಕೃತಿ ಇದು. ಎಲ್ಲೆಲ್ಲೂ ಹರವಿಕೊಂಡದ ಇಂಥ ಪ್ರಕೃತಿ ಇದು ವಿಶ್ವ. ಈ ವಿಶ್ವವೇ, ಈ ವಿಶ್ವದ ಈ ವಸ್ತುವೇ ಘಟವಾಗಿ ಇದೇನು ಕಾಣಿಸ್ತದೆ, ಈ ಕಾಣಿಸುವ ಜಗತ್ತಿನ ಒಂದು ರೂಪ ಇದು ದೇಹ ಅಂತ. ಇದೊಂದು ರೂಪ ಇದು. ಅದನ್ನೇ ಋಷಿಗಳು ಹೇಳಿದ್ದು ಪಂಚಭೂತಗಳಿಂದ ಆಯಿತು ಅಂತ. ಈ ಶರಣ ಹೇಳ್ತಾನೆ, ಕುರುವಿನ ಘಟ ಇದು. ಇದರಲ್ಲಿ ಏನದ, ತೋರುವಂಥ ವಸ್ತು ಅದ ಅಷ್ಟೆ. ನಾವು ಮುಟ್ಟಬಲ್ಲೆವಿ, ನಾವು ನೋಡಬಲ್ಲೆವಿ, ನಾವಿದನ್ನು ಅನುಭವಿಸಬಲ್ಲೆವಿ. ಇಂಥದೊಂದು ಶರೀರ ಇದು. ಈ ಶರೀರ ಯಾವಾಗಲೂ ದೃಶ್ಯವೇ. ಅವ ಹೇಳೋ ರೀತಿ ಹೆಂಗದ, ಈ ಶರೀರ ಯಾವಾಗಲೂ ದೃಶ್ಯವೇ. ಯಾಕೆ, ಕುರುವಿನದು ಇದು. ಯಾವುದು ದೃಶ್ಯದಿಂದ ನಿರ್ಮಾಣವಾಗ್ತದೆ ಅದು ದೃಶ್ಯವೇ ಇರಬೇಕೇ ವಿನಃ ಅದೃಶ್ಯ ಅಲ್ಲ. ಅಂಥ ಶರೀರ ಇದು. ನನ್ನದಾದರೆ ಏನಾಯಿತು, ಇದು ದೃಶ್ಯ. ಯಾರಿಗೆ? ನನಗೆ. ಮತ್ತು ನಾನು ಯಾರು? ಅರುಹಿನ ಆತ್ಮ, ಅರುಹೇ ಆತ್ಮವಾಗಿ. ನಾನಂದ್ರೆ ಯಾವುದು? ನಾನಂದ್ರೆ ಈ ದೃಶ್ಯವನ್ನು ನೋಡುವ ದೃಷ್ಟ ನಾನಷ್ಟೆ. ನಾನು ನೋಡ್ತಾ ಇದ್ದೇನೆ, ಇದು ಕಾಣಿಸ್ತಾ ಇದೆ. ಏನೇನು ಕಾಣಿಸ್ತದೆ ಅದು ನಾನಂತೂ ಅಲ್ಲ ಅಷ್ಟೆ. ಏನ ಮೆರೆಮಿಂಡ ದೇವ ಸುಮ್ಮನೆ ವಿಚಾರ ಮಾಡ್ತಾ ಇದ್ದಾನಷ್ಟೆ, ತನ್ನಷ್ಟಕ್ಕೆ ತಾನು. ಉಪದೇಶ ಅಲ್ಲ, ಅದೊಂದು ಬಗೆಯ ಸಂಶೋಧನೆ. ಏನು ಕಾಣಿಸ್ತದೆ ಅದ ನಾನಲ್ಲ. ಟೇಬಲ್ ಐ ಸೇ, ದೇರ್ ಫಾರ್ ಐ ಆಮ್ ನಾಟ್ ದ ಟೇಬಲ್. ಇದು ಟೇಬಲ್ಲು, ನನಗೆ ಕಾಣಿಸ್ತದೆ, ಆದ್ದರಿಂದ ನಾನಲ್ಲ. ಶರೀರ ಕಾಣಿಸ್ತದೆ, ಆದ್ದರಿಂದ ನಾನಲ್ಲ. ಈ ಬೆನ್ನು ನೋವು. ಸ್ಯಾರಿಡಾನ್, ನಾನೇನು ನಿನಗೆ ತಲೆ ತರ ಕಾಣ್ತೀನ? ಸ್ಯಾರಿಡಾನ್ ಹೆಡ್ ಅಂಡ್ ಬಾಡಿ, ತಲೆನೋವಿಗಷ್ಟೇ ಅಲ್ಲ. ನನ್ನ ಇಂದ್ರಿಯಗಳು ಕಾಣಿಸ್ತಾವ, ಆದ್ದರಿಂದ ನಾನಲ್ಲ. ನನ್ನ ಮನಸ್ಸು ಕಾಣಿಸ್ತದೆ, ಆದ್ದರಿಂದ ನಾನಲ್ಲ. ನಾನು ಯಾರು? ಕಾಣಿಸವಲ್ಲ ಅಷ್ಟೆ. ಯಾವುದು ಕಾಣಿಸ್ತದೆ ಅದು ನಾನಲ್ಲ ಅಂತ. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಕೂತು ಆಲೋಚನೆ ಮಾಡುವಂಗದೆ. ಸಾಕ್ಷಾತ್ಕಾರ ಅನ್ನೋದು ಸಾವಕಾಶ ಅಲ್ಲ, ಕುಂತಲ್ಲೇ ಮಗ್ನಾಗಿ ಬಿಟ್ರೆ ಇದೇ ಕ್ಷಣ ಸಾಕ್ಷಾತ್ಕಾರ ಉಂಟಾಗ್ತದ. ಸುಮ್ಮನೆ ಹಿಂಗೆ ಬಳಸಿಗೋತು ಹೋಗ್ರಿ. ಯಾವುದು ಕಾಣಿಸ್ತದೆ ಅದು ನಾನಲ್ಲ. ಯಾವುದೇ ಕಾಣಿಸಲಿ, 2ನೇ ಲಕ್ಷಣ ಅದು ಇರೋದು ಅಲ್ಲ, ಅದು ತೋರ್ತದನೇ ವಿನಃ ಶಾಶ್ವತವಾಗಿ ಇರೋದಲ್ಲ. ಈಗ ಮಹಾರಾಜರು ಹೇಳಿದ್ರಲ್ಲ, ಮಿಥ್ಯಾ ಅಂತ ಬಳಸಿದರು ಶಬ್ದ. ಅದು ಇರೋದಲ್ಲ, ಆದರೆ ತೋರ್ತದೆ. ಅಸತ್ಯ ಅಂತಲ್ಲ, ಆದರೆ ಶಾಶ್ವತವಾಗಿ ಇಲ್ಲ. ಶರೀರ ದೃಶ್ಯ ಅಶಾಶ್ವತ ಇದು. ಜಗತ್ತು ದೃಶ್ಯ ಅಶಾಶ್ವತ. ನನ್ನಲ್ಲಿ ಏನೇನು ನನಗೆ ಕಾಣಿಸ್ತಾ ಹೋಗ್ತದೆ, ಏನೇ ಇರಲಿ ಅದೆಲ್ಲವೂ ನಾನಲ್ಲ. ಮತ್ತು ನಾನು ಯಾರು? ಬರೀ ಅರಿವ ಅಷ್ಟೆ. ಬರೀ ಅರಿವ. ಕಾಣಿಸೋದಕ್ಕೆ ಆಕಾರದೆ, ಅರಿವಿಗೆ ಆಕಾರ ಇಲ್ಲ. ಕಾಣಿಸೋದಕ್ಕೆ ಬಣ್ಣದೆ, ಅರಿವಿಗೆ ಬಣ್ಣ ಇಲ್ಲ. ನನಗೆ ಯಾವ ಬಣ್ಣ ಇಲ್ಲ. ಯಾವುದಕ್ಕೆ
ಯಾವುದಕ್ಕೆ ರೂಪ ಅದ ಅದು ಹೀಗೂ ಆಗಬಹುದು, ಹಾಗೂ ಆಗಬಹುದು, ಸ್ತ್ರೀ ಆಗಬಹುದು, ಪುರುಷ ಆಗಬಹುದು. ಆದರೆ ರೂಪೇ ಇಲ್ಲದ ನಾನು ಸ್ತ್ರೀನೂ ಅಲ್ಲ, ಪುರುಷೂ ಅಲ್ಲ, ಏನೂ ಅಲ್ಲ. ಇದೇನು ಕಾಣಿಸ್ತದೆ ಅದು ಬೇರೆ, ಕಾಣುವಂಥ ನಾನು ಬೇರೆ, ನೋಡುವಂಥ ನಾನು ಬೇರೆ. ಇಷ್ಟು ಜ್ಞಾನ ಆಯ್ತಲ್ಲ, ಈ ಉಭಯವನ್ನು ಅರಿದಲ್ಲಿ ಅದು ಆಚಾರದಂಗ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಆಚಾರ, ಅದೇ ಸಾಧನ. ಸಾಧನ ಅಂದರೆ ಏನು? ಏನೂ ಅಲ್ಲ, ಇದು ಬೇರೆ, ನಾ ಬೇರೆ. ಐ ಆಮ್ ದ ಸಿಯರ್, ದ ವರ್ಲ್ಡ್ ಈಸ್ ದ ಸೀನ್. ಇದು ನೋಡಿಸಿಕೊಳ್ಳೋದು, ನಾನು ನೋಡುವವ. ಈ ಭಾವ ಬಂತು ಅಂದರೆ ಆಚಾರದಂಗ ಸಾಧನೆ ಇದೆ. ಮುಂದೆ